ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ಇವತ್ತು ಕಣ್ಣಿಗೆ ಸಂಬಂಧಪಟ್ಟಂತೆ ಕಣ್ಣಿನಲ್ಲಿ ಉಂಟಾಗುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ದೇರಳಕಟ್ಟೆ ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಆಫ್ಥಲ್ಮಾಲಜಿ ಇದರ ಅಡಿಷನಲ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶೀತಲ್ ಸಾವೂರ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ಹೆಸರು ಕೇಳಿದಾಗ ಏನು ಅನ್ಸುತ್ತೆ ಅಂದರೆ ಕಣ್ಣಿಗೂ ಕೂಡ ಡಯಾಬಿಟಿಸಿಂದ ಎಫೆಕ್ಟ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನುವಂಥದ್ದು? ಖಂಡಿತವಾಗಿ ಡಯಾಬಿಟಿಸಿಂದ ಕಣ್ಣಿಗೆ ತೊಂದರೆ ಆಗ್ತದೆ. ಡಯಾಬಿಟಿಸ್ ಕಣ್ಣಿಗೆ ಅಷ್ಟೇ ಅಲ್ಲ, ಮೆದುಳಿಗೆ ಮತ್ತು ಕಿಡ್ನಿ ಮತ್ತು ತುದಿ ಅಂದರೆ ಕೈಕಾಲು ಪೆರಿಫರೀಸ್ ಅಂತ ಹೇಳ್ತೇವೆ. ಸೊ ಎಲ್ಲ ಆರ್ಗನ್ಸ್ಗಳನ್ನು ಅಫೆಕ್ಟ್ ಮಾಡ್ಬೋದು. ಡಯಾಬಿಟಿಸ್ ಅಂದರೆ ಅದು ರಕ್ತನಾಳಗಳನ್ನು ಅಫೆಕ್ಟ್ ಮಾಡ್ತದೆ. ಅದರಿಂದಾಗಿ ಆಲ್ಮೋಸ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಅಫೆಕ್ಟ್ ಆಗ್ಬೋದು. ಮತ್ತು ಕಣ್ಣಿನಲ್ಲಿ ಮುಖ್ಯವಾಗಿ ಅದರದ್ದು ಇಫೆಕ್ಟ್ ನಮಗೆ ಕಂಡು ಬರ್ತದೆ. ಅದು ಯಾವ ರೀತಿಯಾಗಿ ಅನ್ನುವಂಥದ್ದು ಒಂದು ಕುತೂಹಲಕಾರಿ ಪ್ರಶ್ನೆ, ಗೊತ್ತಿಲ್ಲ ಇದು. ಸೊ ಡಯಾಬಿಟಿಸಿಂದ ಕಣ್ಣಲ್ಲಿ ಪೊರೆ ಬೇಗ ಬರ್ಬೋದು. ಯೂಶ್ವಲಿ 50 ವರ್ಷ ಆದ ನಂತರ ಬರ್ತದೆ. ಡಯಾಬಿಟಿಸ್ ಆಗುವಾಗ ಸ್ವಲ್ಪ ಬೇಗನೆ ಬರ್ಬೋದು. ಹಾಗೂ ಕಣ್ಣಿನಲ್ಲಿ ಪದೇ ಪದೇ ಊತ ಬರ್ಬೋದು, ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಹಾಗೂ ರೆಟಿನಾ ಅಂದರೆ ಅಕ್ಷಿಪಟಲ ಅಥವಾ ದೃಷ್ಟಿಪಟಲ ಅಂತ ಹೇಳ್ತೇವೆ, ಅದರಲ್ಲಿ ಸಹ ತೊಂದರೆ ಬಂದು ದೃಷ್ಟಿಗೆ ಏಟ ಆಗುವ ಹಾಗೆ ಮಾಡುತ್ತದೆ. ಓಕೆ, ಇದು ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದರ ಸಿಂಪ್ಟಮ್ಸ್ಗಳೆಲ್ಲ ಸಿಗುತ್ತವಾ ಅಥವಾ ಲೇಟ್ ಸ್ಟೇಜಲ್ಲಿ ಆ ಥರ ಏನಾದರೂ ಇದೆಯಾ ಅಂತ? ಸೊ ಇನಿಷಿಯಲ್ ಸ್ಟೇಜಸಲ್ಲಿ ತುಂಬ ಜನರಿಗೆ ಗೊತ್ತೇ ಆಗಲ್ಲ ಇದು ತೊಂದರೆ ಇದೆ ಅಂತ ಹೇಳಿ. ಸೊ ಇದು ಕಣ್ಣಿನ ನರ ಪರೀಕ್ಷೆ ಮಾಡಿದರೆ ಅದರಲ್ಲಿ ಊತ ಕಂಡು ಬರಬಹುದು, ಅಥವಾ ಹೆಮರೇಜಸ್ ಅಂದರೆ ಸಣ್ಣ ಸಣ್ಣ ಬ್ಲೀಡಿಂಗ್ ಪಾಯಿಂಟ್ಸು ಕಂಡು ಬರಬಹುದು. ಆದರೆ ಪೇಷಂಟಿಗೆ ಗೊತ್ತಾಗಲ್ಲ ನನಗೇನೋ ತೊಂದರೆ ಇದೆ ಅಂತ ಹೇಳಿ. ಬಟ್ ಕೊನೆಯ ಹಂತದಲ್ಲಿ ಕಪ್ಪು ಚುಕ್ಕೆ ಬರ್ಬೋದು, ಅಥವಾ ಸಡನ್ನಾಗಿ ದೃಷ್ಟಿ ಕಡಿಮೆ ಆಗ್ಬೋದು, ಅಥವಾ ವಿಷುವಲ್ ಫೀಲ್ಡ್ ಅಂದರೆ ಸೈಡಿದು ದೃಷ್ಟಿ ಅದು ಕಡಿಮೆ ಆಗಬಹುದು. ಓಕೆ, ಈಗ ಪೇಷಂಟ್ಸ್ಗೆ ಈಗ ನನಗೆ ರೆಟಿನೋಪತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು? ಸೊ ಪೇಷಂಟು ಡಾಕ್ಟ್ರ್ ಹತ್ರ ಬರಲಿಲ್ಲ ಅಂತ ಹೇಳಿದರೆ ಹೆಚ್ಚಿನ ಅಂಶ ಅವರಿಗೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗಲ್ಲ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅವರು ಪೇಷಂಟ್ ಕ್ಲಿನಿಕ್ಕಿಗೆ ಬಂದಾಗ ನಾವು ಒಂದು ಡ್ರಾಪ್ಸ್ ಹಾಕಿ ಕಣ್ಣಿನ ನರ ಪರೀಕ್ಷೆ ಮಾಡ್ತೇವೆ. ಇದರಲ್ಲಿ ಒಂದಿದು ನೆನಪಿಡ್ಬೇಕಂತ ಹೇಳಿದರೆ, ಪೇಷಂಟ್ ಆದಷ್ಟು ಒಬ್ಬರೇ ಬರಬಾರ್ದು, ಯಾರನ್ನಾದರೂ ಒಟ್ಟಿಗೆ ಕರ್ಕೊಂಡು ಬರಬೇಕು. ಈ ಡ್ರಾಪ್ಸ್ ಹಾಕಿದ ನಂತರ ಒಂದು 3-4 ಗಂಟೆ ಅಷ್ಟು ಟೈಮ್ ದೃಷ್ಟಿ ಸ್ವಲ್ಪ ಮಂಜಾಗಿರುತ್ತೆ. ಸೊ ಅವರು ಡ್ರೈವಿಂಗ್ ಎಲ್ಲ ತಮ್ಮಷ್ಟಕ್ಕೆ ಮಾಡ್ಕೊಂಡು ಬಂದರೆ ಸ್ವಲ್ಪ ರಿಸ್ಕಿ ಪೇಷಂಟಿಗೆ. ಮತ್ತು ಇದು ಎಕ್ವಿಪ್ಮೆಂಟ್ ಆಫ್ಥಾಲ್ಮೋಸ್ಕೋಪ್ ಅಂತ ಹೇಳ್ತೇವೆ, ಅದ್ರ ಮೂಲಕ ನಾವು ನರದ ಪರೀಕ್ಷೆ ಮಾಡಿ ತೊಂದರೆ ಇದೆಯಾ ಇಲ್ವಾ ಅಂತ ಹೇಳಿ ಪೇಷಂಟಿಗೆ ತಿಳಿಸ್ಬೋದು. ಎಷ್ಟು ಅಂದರೆ ಸ್ಕ್ರೀನಿಂಗಿಗೆ ಬರಬೇಕಾದ್ರೆ ಯಾವಾಗ ಬರಬೇಕಾಗುತ್ತೆ ಮತ್ತು ಎಷ್ಟು ಫ್ರೀಕ್ವೆಂಟ್ ಆಗಿ ಅವರು ಬರ್ತಾ ಇರಬೇಕಾಗತ್ತೆ ಅನ್ನುವಂಥದ್ದು? ಓಕೆ, ಸೊ ಐಡಿಯಲಿ ಡಯಾಬಿಟಿಸ್ ಇದು ಡಯಾಗ್ನೋಸಿಸ್ ಆದ ತಕ್ಷಣ, ಫಾರ್ ಎಕ್ಸಾಂಪಲ್ ಈಗ ನನಗೆ ಇವತ್ತು ಗೊತ್ತಾಯಿತು ನನಗೆ ಡಯಾಬಿಟಿಸ್ ಕಾಯಿಲೆ ಇದೆ, ಸೊ ನಾನು ಆದಷ್ಟು ಬೇಗ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಬೇಕು. ಯಾಕಂತ ಹೇಳಿದರೆ ಎಷ್ಟೋ ಸಮಯ ಏನಾಗ್ತದೆ, ನನಗೆ ಯಾವಾಗಿಂದ ಡಯಾಬಿಟಿಸ್ ಇದೆ ಅಂತ ನಾನು ಟೆಸ್ಟ್ ಮಾಡಿರೋದಿಲ್ಲ. ಸೊ ಈಗ ಡಯಾಗ್ನೋಸಿಸ್ ಈಗ ಆಯಿತು, ಆದರೆ ನನಗೆ ಡಯಾಬಿಟಿಸ್ ಕಾಯಿಲೆ ಎಷ್ಟು ಒಂದು 2 ವರ್ಷದಿಂದ ಇದ್ದಿರಬೇಕು, ನನಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳೋದು, ಡಯಾಗ್ನೋಸಿಸ್ ಆದ ತಕ್ಷಣ ಒಮ್ಮೆ ನೀವು ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಹೀಗೆ ಡ್ರಾಪ್ಸನ್ನು ಹಾಕಿ ಸರಿಯಾಗಿ ಡೀಟೇಲ್ಡ್ ಒಂದು ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಈಗ ಒಂದು ಪೇಷಂಟಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ ತಕ್ಷಣ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರುವ ಚಾನ್ಸಸ್ ತುಂಬ ಇದೆಯಾ, ಅಥವಾ ಕೆಲವೊಂದು ಪೇಷಂಟ್ಸ್ಗಳಲ್ಲಿ ಮಾತ್ರ ಅದು ಬರುತ್ತಾ ಅನ್ನುವಂಥದ್ದು? ಓಕೆ, ಸೊ ಡಯಾಬಿಟಿಕ್ ರೆಟಿನೋಪತಿಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಡ್ಯೂರೇಷನ್ ಆಫ್ ಡಯಾಬಿಟಿಸ್. ಹೆಚ್ಚಿನ ಅಂಶ 10 ವರ್ಷದ ಮೇಲೆ ಡಯಾಬಿಟಿಸ್ ಇದ್ದವರಿಗೆ ಈ ರೆಟಿನೋಪತಿ ಅಂದರೆ ಈ ತೊಂದರೆ ಕಂಡುಬರ್ತದೆ. ಸೊ
ಇದಲ್ಲದೆ ಈಗ ನಮ್ಮ ಶುಗರ್ ಕಂಟ್ರೋಲ್ ಚೆನ್ನಾಗಿರಲಿಲ್ಲ, ತುಂಬ ಹೈ ಮತ್ತು ಲೋ ಅಂದರೆ ಫ್ಲಕ್ಚುಯೇಷನ್ಸ್ ತುಂಬ ಇರ್ತದೆ, ಅಥವಾ ಯಾವಾಗಲೂ ಜಾಸ್ತಿ ಇರ್ತದೆ, ಅಥವಾ ಬಿ ಪಿ ಪ್ರಾಬ್ಲಮ್ ಇರ್ತದೆ ಅವರಿಗೆ, ಕೊಲೆಸ್ಟ್ರಾಲು, ಇಂಥದ್ದೆಲ್ಲ ಪ್ರಾಬ್ಲಮ್ ಇರುವವರಿಗೆ ರೆಟಿನೋಪತಿ ಬರೋ ಚಾನ್ಸ್ ಸ್ವಲ್ಪ ಹೆಚ್ಚು. ಹಾಗೂ ಪ್ರೆಗ್ನೆನ್ಸಿಯಲ್ಲಿ ಸಹ ಅದು ಬೇಗ ಪ್ರೋಗ್ರೆಸ್ ಆಗ್ತದೆ. ಸೊ ಪ್ರೆಗ್ನೆನ್ಸಿ ಈಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್. ಓಕೆ, ಈ ಒಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದ ತಕ್ಷಣ ಇದರಲ್ಲಿ ಬ್ಲೈಂಡ್ನೆಸ್ ಬರುವಂಥ ಏನಾದರೂ ಚಾನ್ಸಸ್ ಇರುತ್ತಾ? ಓಕೆ, ಸೊ ಇದನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ಖಂಡಿತ ಅಂಧತ್ವ ಬರ್ತದೆ ಅಂತ ಹಾಗೆ ಅಲ್ಲ. ನಾವು ಮುಂಜಾಗ್ರತೆಯನ್ನು ವಹಿಸಿದರೆ ಅದು ಖಂಡಿತವಾಗಿ ಬ್ಲೈಂಡಿಂಗ್ ಕಂಡೀಷನ್ ಅಲ್ಲ. ಸೊ ಓನ್ಲಿ ಇದು ನಿರ್ಲಕ್ಷ್ಯ ಮಾಡಿ ಲೇಟ್ ಸ್ಟೇಜಲ್ಲಿ ಬಂದರೆ ಮಾತ್ರ ಅವರು ಬ್ಲೈಂಡ್ ಆಗಬಹುದು. ಸೊ ಬ್ಲೈಂಡ್ನೆಸ್ ಚಾನ್ಸಸ್ ಇದೆ, ಅದನ್ನು ನಾವು ಡೆಫಿನೆಟ್ಲಿ ಪ್ರಿವೆಂಟ್ ಮಾಡ್ಬೋದು. ಈಗ ಹಾಸ್ಪಿಟಲಿಗೆ ಇದರ ಒಂದು ಟ್ರೀಟ್ಮೆಂಟ್ ಏನಿದೆ ನೋಡಿ, ಈ ಟ್ರೀಟ್ಮೆಂಟ್ ಮಾಡುವಾಗ ತುಂಬ ಜನಕ್ಕೆ ಭಯ ಇರುತ್ತೆ, ನೋವಾಗುತ್ತೆ ಆದರೆ ನಾನು ಹೋಗಲ್ಲ, ಆ ಥರ ಎಲ್ಲರದ್ದು ಮೆಂಟಾಲಿಟಿ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ನೋವಾಗುತ್ತಾ, ಇದರ ಬಗ್ಗೆ ಏನು ಹೇಳ್ತೀರಾ ಅಂತ? ಓಕೆ, ಸೊ ಜನರಿಗೆಲ್ಲ ಬೇರೆ ಏನಾದರೂ ಕಾಯಿಲೆ ಇದ್ದರೆ ಅಷ್ಟು ಹೆದರಿಕೆ ಇಲ್ಲ, ಆದರೆ ಕಣ್ಣಿದು ತೊಂದರೆ ಆದರೆ ಕಣ್ಣಲ್ವಾ ಅವರಿಗೆ ನೋವಿನ ತುಂಬ ಹೆದರಿಕೆ ಇದ್ದು ಅವರು ಸ್ಕ್ರೀನಿಂಗಿಗೆ ಬರಲ್ಲ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕಂತ ಇಲ್ಲ. ಮೊದಲನೇ ಹಂತದಲ್ಲಿ ನಾವು ಜಸ್ಟ್ ಅವರನ್ನು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೇವೆ, ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಳ್ತೇವೆ, ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇಡಲಿಕ್ಕೆ ಹೇಳ್ತೇವೆ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳಿದರೆ ಅವರು ಡಯಟ್ ಮಾಡಬೇಕು ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಅದು ಇನಿಷಿಯಲ್ ಸ್ಟೇಜಸಲ್ಲಿ ಅದು ರಿವರ್ಸ್ ಆಗ್ತದೆ. ಆದರೆ ಸ್ವಲ್ಪ ಪ್ರೋಗ್ರೆಸ್ ಆದ ಸ್ಟೇಜಲ್ಲಿ ಅವರಿಗೆ ಕಣ್ಣು ಒಳಗಡೆ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಅಂದರೆ ರೆಟಿನಾದ ಮಧ್ಯಭಾಗದಲ್ಲಿ ನೀರು ತುಂಬಿಕೊಂಡಿರ್ತದೆ. ಸೊ ಅದನ್ನು ಸರಿಪಡಿಸಬೇಕಾದ್ರೆ ಕಣ್ಣು ಒಳಗಡೆ ಇಂಜೆಕ್ಷನ್ ಕೊಡಬೇಕು. ಈಗ ನೀವು ಹೆದರ್ಬೋದು, ಏನಪ್ಪ ಇದು ಕಣ್ಣೊಳಗಡೆ ಇಂಜೆಕ್ಷನ್, ಎಷ್ಟು ನೋವು ಆಗ್ತಾ ಇರಬೇಕು. ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಅದರಲ್ಲಿ ಏನು ನಿಮಗೆ ನೋವು ಗೊತ್ತಾಗಲ್ಲ. ಅದು ಒಂದು 5 ನಿಮಿಷ ಆಗ್ತದೆ ಒ ಟಿಯಲ್ಲಿ ಮಾಡುವಂಥದ್ದು ಪ್ರೊಸೀಜರ್ ಅದು. ಆಮೇಲೆ ಅದ್ರ ಬೆನಿಫಿಟು ನಿಮಗೆ ತುಂಬ ಇಮಿಡಿಯೇಟ್ ಗೊತ್ತಾಗ್ತದೆ. ಸೊ ನೋವಂತೂ ಖಂಡಿತ ಆಗೋದಿಲ್ಲ. ಮತ್ತು ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆದರೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಲೇಸರ್ ಟ್ರೀಟ್ಮೆಂಟಿಗೂ ಅಷ್ಟೇ ನೋವಾಗಲ್ಲ. ಅದು ಇನ್ಫ್ಯಾಕ್ಟ್ ಒ ಪಿ ಡಿ ಪ್ರೊಸೀಜರ್ ಅಂತ ಹೇಳಿದರೆ ನಿಮಗೆ ಅಡ್ಮಿಷನು ಬೇಕಾಗಲ್ಲ. ಅದೊಂದು 10-15 ನಿಮಿಷದಲ್ಲಿ ಮುಗಿಯುವಂಥದ್ದು ಪ್ರೊಸೀಜರ್. ಆದರೆ ಕೆಲವೊಮ್ಮೆ ನಿಮ್ಮ ರೆಟಿನೋಪತಿ ಇನ್ನೂ ಅಡ್ವಾನ್ಸ್ ಆಗಿದ್ದರೆ ನಿಮಗೆ ಒಂದು ಸೆಟ್ಟಿಂಗಲ್ಲಿ ಆಗಲಿಕ್ಕಿಲ್ಲ, ನೀವು ಅಟ್ಲೀಸ್ಟ್ ಒಂದು 2-3 ಸಲ ಅಥವಾ 3-4 ಸಲ ಬರಬೇಕಾಗಬಹುದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿಕ್ಕಿದ್ದೇವೆ. ಒಂದು ಸಣ್ಣ ವಿರಾಮವನ್ನು ತಗೊಂಡು ವೀಕ್ಷಕರೇ, ಈ ಒಂದು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಡಾಕ್ಟರ್ ಶೀತಲ್ ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಡಾಕ್ಟರ್, ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂಥದ್ದು ಹೇಗೆ ಉಂಟಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದರೆ ಮೇಯ್ನ್ಲಿ ಅದು ಸಣ್ಣ ರಕ್ತನಾಳಗಳ ತೊಂದರೆ. ಸೊ ನಮ್ಮ ಕಣ್ಣಿನ ಅಕ್ಷಿಪಟಲದಲ್ಲಿ ಸಹ ಈ ರಕ್ತನಾಳಗಳು ಇರ್ತವೆ. ಸೊ ಈ ರಕ್ತನಾಳಗಳು ಸೋರಿ ಅಂದರೆ ಲೀಕೇಜ್ ಆಗಿ ಕಣ್ಣಿನ ನರದಲ್ಲಿ, ರೆಟಿನಾದಲ್ಲಿ ನೀರು ತುಂಬಿಕೊಂಡಿರ್ತದೆ. ಎಸ್ಪೆಷಲಿ ಮ್ಯಾಕ್ಯುಲಾ ಅಂದರೆ ನಮಗೆ ಅಲ್ಲಿ ದೃಷ್ಟಿ ತೀಕ್ಷ್ಣವಾಗಿರ್ತದೆ, ಅದೇ ಏರಿಯಾದಲ್ಲಿ ನೀರು ತುಂಬಿಕೊಂಡು ಅದು ನಮಗೆ ವಿಷನ್ ಪ್ರಾಬ್ಲಮ್ ಕೊಡ್ತದೆ. ಹಾಗೂ ಅಡ್ವಾನ್ಸ್ ಸ್ಟೇಜಲ್ಲಿ ಹೊಸ ರಕ್ತನಾಳಗಳು ಬೆಳೀತವೆ. ಇವು ನಾರ್ಮಲ್ ಇರಲ್ಲ, ಇವು ತುಂಬ ಸೂಕ್ಷ್ಮ. ಸ್ವಲ್ಪ ಏನಾದರೂ ಪ್ರೆಷರ್ ಜಾಸ್ತಿ ಆದರೆ, ಜೋರಾಗಿ ಕೆಮ್ಮಿದರೆ ಅಥವಾ ಸಣ್ಣ ಏಟಾದರೆ ಅದು ಈಸಿಲಿ ಅದು ಒಡೆದೋಗುತ್ತೆ. ಅದು ಒಡೆದು ಕಣ್ಣಿನಲ್ಲಿ ಬ್ಲೀಡಿಂಗ್ ಆಗ್ಬೋದು. ಹಾಗೂ ಕಣ್ಣು ಒಳಗಡೆ ಪ್ರೆಷರ್ ಹೆಚ್ಚಾಗಿ ಕಣ್ಣಿನ ನರಕ್ಕೆ ಏಟಾಗಿ ಗ್ಲುಕೋಮಾ ಅಂತ ತೊಂದರೆ ಸಹ ಆಗ್ಬೋದು. ಮತ್ತು ಕಣ್ಣಿನೊಳಗೆ ರಕ್ತ ಅದು ಕಲೆಕ್ಟ್ ಆಗಿ ದೃಷ್ಟಿ ಸ್ವಲ್ಪ ಬಲೆ ಆಗಬಹುದು. ಸೊ ಈ ರೀತಿಯಲ್ಲಿ ತೊಂದರೆ ಆಗ್ತದೆ. ಓಕೆ, ಡಯಾಬಿಟಿಸ್ ರೆಟಿನೋಪತಿಯಿಂದ ಬ್ಲೈಂಡ್ನೆಸ್ ಬರುವ ಚಾನ್ಸಸ್ ಇದೆ ಅಂತ ಹೇಳಿದರೆ ನೀವು, ಲೇಟ್ ಸ್ಟೇಜಸಲ್ಲಿ ಬರ್ಬೋದು ಅಂತ ಹೇಳಿದ್ರಿ. ಸೊ ಇದು ಯಾಕೆ ಬರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ, ಸೊ
ನಿರ್ಲಕ್ಷಣೆ ಮಾಡಿದ್ರಷ್ಟೇ ಅದು ಅಂಧತ್ವದ ಸ್ಟೇಜಿಗೆ ಹೋಗ್ಬೋದು. ಸೊ ಒಂದಂತ ಹೇಳಿದರೆ ಕಣ್ಣಿನೊಳಗಡೆ ಬ್ಲೀಡಿಂಗ್ ಆಗಿ ಅದರ ಕಾಂಪ್ಲಿಕೇಶನ್ ಆಗಿ ಅಂಧತ್ವ ಬರ್ಬೋದು. ಅಂದರೆ ನರ ಜಾರ್ತದೆ, ನರ ಜಾರಿದರೆ ಮತ್ತೆ ದೃಷ್ಟಿ ಪೂರ್ತಿಯಾಗಿ ಹೋಗ್ಬೋದು. ಹಾಗೂ ಗ್ಲುಕೋಮಾ, ಸೊ ಅದರಲ್ಲಿ ಸಹ ನರಕ್ಕೆ ಏಟಾಗ್ತದೆ. ಸೊ ಈ ತೊಂದರೆಯಿಂದ ದೃಷ್ಟಿಗೆ ಏಟಾಗ್ಬೋದು ಅಥವಾ ಅಂಧತ್ವ ಬರ್ಬೋದು. ಈಗ ಇನ್ನು ಈ ಒಂದು ಡಯಾಬಿಟಿಕ್ ರೆಟಿನೋಪತಿಗೆ ಯಾರೆಲ್ಲ ತುಂಬ ಜಾಸ್ತಿಯಾಗಿ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅದರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಡಯಾಬಿಟಿಸ್ ಯಾರಿಗಿರುತ್ತೋ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರಬಹುದು. ಆದರೆ ಯಾರಿಗೆ ಹೆಚ್ಚು ವರ್ಷ ಅಂದರೆ ಮಿನಿಮಮ್ 10 years ಡಯಾಬಿಟಿಸ್ ಇದ್ದವರಿಗೆ ಬರುವ ಚಾನ್ಸ್ ಹೆಚ್ಚಿರುತ್ತದೆ. ಯಾರಲ್ಲಿ ಬ್ಲಡ್ ಪ್ರೆಷರ್ ಅಥವಾ BP ಅಂತ ಹೇಳ್ತೇವೆ ಅದು ಜಾಸ್ತಿ ಇದ್ದವರಲ್ಲಿ ಸಹ ಇದು ಬೇಗ ಪ್ರೋಗ್ರೆಸ್ ಆಗ್ತದೆ. ಹಾಗೂ ಕೊಲೆಸ್ಟ್ರಾಲ್ ಇದ್ದವರಲ್ಲಿ ರೆಟಿನೋಪತಿ ಜಾಸ್ತಿ ಕಂಡು ಬರ್ತದೆ. ಮತ್ತು ಪ್ರೆಗ್ನೆನ್ಸಿ ಆ ಟೈಮಿಗೆ ಸಹ ರೆಟಿನೋಪತಿ ಬೇಗ ಪ್ರೋಗ್ರೆಸ್ ಆಗ್ತದೆ. ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಗಳು. ಓಕೆ, ಇನಿಷಿಯಲ್ ಟೆಸ್ಟಲ್ಲಿ ಈಗ ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದಾಗ ಮತ್ತೆ ರಿಪೀಟೆಡ್ಲಿ ಬರಬೇಕಾಗುತ್ತಾ ಟೆಸ್ಟಿಗೆ, ಅಥವಾ ಒಂದೇ ಸಲ ಬಂದು ತೊಂದರೆ ಇಲ್ಲ ನಂತರ ಓಕೆ ಬೇಡ ಅಂತ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತಾ ಅಂತ? ಖಂಡಿತ ಒಮ್ಮೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ಡಯಾಗ್ನೋಸಿಸ್ ಆದ ಮೇಲೆ ಮಿನಿಮಮ್ ವರ್ಷಕ್ಕೊಮ್ಮೆ ಆದರೂ ನಿಯಮಿತವಾಗಿ ಕಣ್ಣು ಪರೀಕ್ಷೆ ನೀವು ಮಾಡಿಸಲೇಬೇಕು. ಯಾಕಂತ ಹೇಳಿದರೆ ನೀವು ಮಾಡಿಸ್ಲಿಲ್ಲ ಅಂತ ಹೇಳಿದರೆ ಅದು ಒಂಥರ ಟೈಮ್ ಬಾಂಬ್. ಏನಾದರೂ ಚೇಂಜಸ್ ಶುರು ಆದರೆ ನಿಮಗೆ ಗೊತ್ತಾಗೋದಿಲ್ಲ ಇನಿಷಿಯಲಿ. ಅದು ನೀವು ವೇಟ್ ಮಾಡಿ ಕೊನೆಯ ಹಂತಕ್ಕೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಟ್ರೀಟ್ಮೆಂಟ್ ಮಾಡಿದರೆ ಸಹ ಪೂರ್ತಿಯಾಗಿ ದೃಷ್ಟಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮಿನಿಮಮ್ ವರ್ಷಕ್ಕೊಮ್ಮೆ ನೀವು ಕಣ್ಣು ಟೆಸ್ಟ್ ಮಾಡಿಸಲೇಬೇಕು. ಏನು ಚೇಂಜ್ ಇಲ್ಲದೇ ಇದ್ದರೂ ಸಹ ಮಾಡಿಸಲೇಬೇಕು. ಓಕೆ, ಈಗ ಒಂದು ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂದರೆ ಗೊತ್ತಿಲ್ಲ ಪೇಷಂಟಿಗೆ, ಅದು ಎಷ್ಟು ಮಂತ್ ಅಥವಾ ವರ್ಷಗಳವರೆಗೆ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಯಾವಾಗ ಲೇಟ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಅನ್ನುವಂಥದ್ದು ಅದು ಗೊತ್ತಾಗೋದಿಲ್ಲ. ಅದು ಸಹ ಒಂದು ರೀತಿಯಲ್ಲಿ ಅಗೋಚರ ಚೋರವೇ. ಅದು ಗೊತ್ತಾಗೋದಿಲ್ಲ. ಅದು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿದಾಗ ಅಷ್ಟೇ ಗೊತ್ತಾಗೋದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಡಯಾಗ್ನೋಸಿಸ್ ನೀವು ಡಾಕ್ಟರ್ ಹತ್ರ ಹೋಗೋದೇ ಸೇಫ್. ಓಕೆ, ಈಗ ನೀವು ಡಯಾಗ್ನೋಸಿಸ್ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದಾ ಮ್ಯಾಮ್? ಸೊ ಇದು ಡಯಾಗ್ನೋಸಿಸ್ ಮಾಡಬೇಕಂತ ಹೇಳಿದರೆ ನೀವು ನೇತ್ರ ತಜ್ಞರ ಹತ್ರವೇ ಹೋಗಬೇಕು. ಅವರು ದೃಷ್ಟಿ ತಪಾಸಣೆ ಮಾಡ್ತಾರೆ, ಮತ್ತು ಕಣ್ಣಿನ ಒತ್ತಡ ಚೆಕ್ ಮಾಡ್ತಾರೆ, ಹಾಗೂ ನರವನ್ನು ಪರೀಕ್ಷಿಸಲು ಒಂದು ರೀತಿಯ ಡ್ರಾಪ್ಸ್ ಹಾಕ್ತಾರೆ. ಸೊ ಅದರಿಂದ ಏನಾಗ್ತದೆ, ನಮಗೆ ಈಗ ನಿಮಗೆ ಹೇಗೆ ನೇರ ಪ್ರಸಾರ ಉಂಟಲ್ಲ ಆ ಥರ ನಮಗೆ ಕಣ್ಣಿನ ನರದ ಒಳಗೆ ಇರುವಂಥ ರಕ್ತನಾಳಗಳು ಡೈರೆಕ್ಟಾಗಿ ಕಾಣ್ತವೆ. ಬೇರೆ ನಮಗೆ ಯಾವ ಭಾಗದಲ್ಲಿ ಸಹ ಇಂತಹ ವ್ಯೂ ಇರೋದಿಲ್ಲ. ಬಟ್ ಕಣ್ಣಿನ ರೆಟಿನಾದಲ್ಲಿ ನಮಗೆ ಏನಾಗ್ತದೆ ಅಂತ ಒಂದು ಡೈರೆಕ್ಟ್ ವ್ಯೂ ಇರ್ತದೆ. ಸೊ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಊತ ಇದೆ, ಎಷ್ಟು ಬ್ಲೀಡಿಂಗ್ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ, ಸೆಂಟ್ರಲ್ ಇದೆಯಾ, ಸೈಡಲ್ಲಿದೆಯಾ, ಯಾವ ಹಂತದಲ್ಲಿದೆ, ಹೊಸ ರಕ್ತನಾಳಗಳು ಬೆಳೆದಿದೆಯಾ ಅಥವಾ ಕಣ್ಣೊಳಗಡೆ ಬ್ಲೀಡಿಂಗ್ ಶುರುವಾಗಿದೆಯಾ ಅಂತ ಹೇಳಿ ನಮಗೆ ಇದು ಇಂಡೈರೆಕ್ಟ್ ಆಫ್ಥಾಲ್ಮೋಸ್ಕೋಪ್ ಅದ್ರ ಮೂಲಕ ಗೊತ್ತಾಗುತ್ತೆ. ಸೊ ಕೆಲವೊಮ್ಮೆ ನಮಗೆ ಡೌಟ್ ಇದ್ದಾಗ ನಾವು ಬೇರೆ ಫಂಡಸ್ ಫ್ಲೋರಸಿನ್ ಆಂಜಿಯೋಗ್ರಾಫಿ ಅಂಥೇಳಿ ಒಂದು ಡೈ ಇಂಜೆಕ್ಟ್ ಮಾಡಿ ಅದು ಫಂಡಸ್ ಕ್ಯಾಮರಲ್ಲೇ ಫೋಟೋ ತೆಗೆದು ನಮಗೆ ಸ್ವಲ್ಪ ಹೆಚ್ಚು ಮಾಹಿತಿ ಗೊತ್ತಾಗ್ತದೆ. ಸೊ ಮೇನ್ ಇದರ ಮೂಲಕ ನಮಗೆ ಅದನ್ನು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ ರೆಟಿನೋಪತಿ. ಈಗ ಇದು ಕಣ್ಣಿನ ಹೊರಗಡೆಯಿಂದ ಏನು ಗೊತ್ತಾಗೋದಿಲ್ಲ ಅಂದರೆ ಟಿಯರ್ಸ್ ಎಂತ ಬರೋದಿಲ್ಲ? ಸದ್ಯಕ್ಕಂತೂ ಇಲ್ಲ, ಮುಂದೆ ನೋಡಬೇಕು. ಓಕೆ, ಈಗ ಒಬ್ಬರೇ ಪೇಷಂಟ್ ನೀವು ಬರಬಾರ್ದು ಅಂತ ಹೇಳಿದ್ರಿ. ಈಗ ಇನ್ ಕೇಸ್ ಅವ್ರು ಬಂದರೆ ಅಂದರೆ ಡ್ರಾಪ್ಸ್ ಎಷ್ಟು ಅವರ್ಸ್ಗಿಂತ ಮುಂಚೆ ಹಾಕಬೇಕು? ಅಂದರೆ 4 ಅವರ್ಸ್ಗಿಂತ ಮುಂಚೆ ಏನೋ ಹಾಕಬೇಕು ಅಂತ? ಇಲ್ಲ, ಅವರ ಬಂದಾಗ ನಾವು ಕ್ಲಿನಿಕಲ್ಲಿ ಡ್ರಾಪ್ಸ್ ಹಾಕ್ತೇವೆ. ಅದರದ್ದು ಇಫೆಕ್ಟ್ ಒಂದು 4 hours ಇರುತ್ತೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ಸ್ವಲ್ಪ ದೃಷ್ಟಿ ಬಲೆ ಆದಾಗ ಅವ್ರು ಬೈಕ್ ಎಲ್ಲ ಹೊಡೆಯೋದು ಅಥವಾ ಕಾರ್ ಡ್ರೈವಿಂಗ್ ಮಾಡೋದು ಸ್ವಲ್ಪ ಅಂದರೆ ರಿಸ್ಕ್ ಆಗ್ತದೆ ಪೇಷಂಟಿಗೆ. ಸೊ ಅವರಿಷ್ಟಕ್ಕೆ ಮಂಜಾದ ಹಾಗೆ ಸ್ವಲ್ಪ ಮಂಜಾಗ್ತದೆ, ಎಸ್ಪೆಷಲಿ ಓದಲಿಕ್ಕೆಲ್ಲ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಸೊ ಸೇಫ್ಟಿ ಪರವಾಗಿ ನಾವು ಹೇಳೋದು ಒಬ್ಬರೇ ಬರಬೇಡಿ, ಯಾರನ್ನಾದರೂ ಒಟ್ಟಿಗೆ ಕರ್ಕೊಂಡು ಬನ್ನಿ ಅಂತ ಬರಬೇಕು ಅಂತ. ಡಾಕ್ಟರ್, ಈ ಬಗ್ಗೆ ಮಾಹಿತಿಯನ್ನು ಇನ್ನಷ್ಟು ಪಡ್ಕೊಳ್ಳಿಕ್ಕಿದೆ ಒಂದು ಸಣ್ಣ ವಿರಾಮದ ಬಳಿಕ. ವೀಕ್ಷಕರೇ, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ
ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನು ನೀಡ್ತಾ ಇದ್ರು. ಡಾಕ್ಟರ್, ಇನ್ನು ಇದರ ಒಂದು ನೀವು ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರಿ, ಟ್ರೀಟ್ಮೆಂಟಲ್ಲಿ ಶಸ್ತ್ರಚಿಕಿತ್ಸೆ ಬರುತ್ತೆ ಅಂತ. ಸೊ ಈ ಒಂದು ಸರ್ಜರಿ ಹೇಗಿರುತ್ತೆ, ಇದರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಡಯಾಬಿಟಿಕ್ ರೆಟಿನೋಪತಿ ಬೇಗ ಬಂದರೆ ಅದಕ್ಕೆ ಇಂಜೆಕ್ಷನ್ ಮತ್ತು ಲೇಸರ್ ಮೂಲಕ ಟ್ರೀಟ್ಮೆಂಟ್ ಕೊಡ್ಬೋದು. ಅದಕ್ಕೂ ಶಸ್ತ್ರಚಿಕಿತ್ಸೆಯೂ ಇದೆ, ಆದರೆ ಅದು ಕೊನೆ ಹಂತದಲ್ಲಿ ಮಾಡುವಂತಹ ಚಿಕಿತ್ಸೆ. ಈ ಹಂತದಲ್ಲಿ ಅವರು ಬಂದಾಗ ನಮಗೆ ಪೂರ್ತಿಯಾಗಿ ಅವರ ದೃಷ್ಟಿಯನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ, ಆಲ್ಮೋಸ್ಟ್ ಆಗೋದಿಲ್ಲ. ಸೊ ಬೇಗ ಬಂದ್ರೇ ನಾವು ಅವರ ದೃಷ್ಟಿಯನ್ನು ಕಾಪಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ, ಈಗ ಇಂಜೆಕ್ಷನ್ ಅಂತ ನೀವು ಹೇಳಿದ್ರಿ. ಇಂಜೆಕ್ಷನ್ ಅನ್ನುವಂಥದ್ದು ಒಂದ್ಸಲ ಕೊಟ್ಟರೆ ಸಾಕಾ ಅಥವಾ ರಿಪೀಟೆಡ್ಲಿ ಕೊಡ್ತಾ ಇರಬೇಕಾ? ಅದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಇದು ಕಣ್ಣು ಒಳಗಡೆ ಕೊಡುವಂಥ ಇಂಜೆಕ್ಷನ್ನು ಎಷ್ಟೋ ಸಲ ಒಂದು ಕೊಟ್ಟರೆ ಸಾಲದು. ಅದನ್ನು ಅಂದರೆ ಅವರು ಹೇಗೆ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾರೆ ನೋಡಿ 2 ಸಲ 3 ಸಲ ಕೆಲವೊಮ್ಮೆ 4-5 ಸಲ ಬೇಕಾಗ್ಬೋದು. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆದಂತಹ ಟ್ರೀಟ್ಮೆಂಟು, ಆದರೆ ಅದರ ತುಂಬ ಒಳ್ಳೆಯ ಇಫೆಕ್ಟ್ಸ್ ನೋಡ್ತೇವೆ. ಅಂದರೆ ಪೇಷಂಟಿಗೆ ಅದು ವ್ಯತ್ಯಾಸ ಕಂಡು ಬರ್ತದೆ, ಇಂಪ್ರೂವ್ಮೆಂಟ್ ಇನ್ ವಿಷನ್ ಕಂಡು ಬರ್ತದೆ. ಈಗ ಒಂದು ಸಲ ಟ್ರೀಟ್ಮೆಂಟ್ ತಗೊಂಡು ಓಕೆ ಒಂದು ಸರಿ ಆಯಿತು ಅಂತ ಹೇಳಿದಾಗ ಮತ್ತೆ ಅದನ್ನು ಮೆಡಿಕೇಶನ್ಸನ್ನು ಫಾಲೋ ಅಪ್ ಮಾಡಬೇಕಾ? ಅದರ ಬಗ್ಗೆ ಏನು ಹೇಳ್ತೀರಾ? ಸೊ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅವರು ಚೆನ್ನಾಗಿ ಇಂಪ್ರೂವ್ ಆದರೆ ಮತ್ತೆ ಅವರನ್ನು ಫಾಲೋಅಪ್ ಮಾಡಲೇಬೇಕಾಗ್ತದೆ. ಎಷ್ಟೋ ಸಲ ಅದು ಪುನಃ ರಿಲ್ಯಾಪ್ಸ್ ಆಗೋ ಚಾನ್ಸ್ ಇರ್ತದೆ. ಸೊ ಕೆಲವೊಬ್ಬರಿಗೆ ಅದು ಪುನಃ ರಿಲ್ಯಾಪ್ಸ್ ಆಗಲ್ಲ. ಅಂದರೆ ಅವರು ಶುಗರ್ BP ಎಲ್ಲ ಇದು ಕಂಟ್ರೋಲಲ್ಲಿ ಇಟ್ಟರೆ ಕೆಲವೊಬ್ಬರು ಒಳ್ಳೆ ರೆಸ್ಪಾಂಡ್ ಆಗ್ತಾರೆ, ಆದರೆ ಕೆಲವೊಬ್ಬರಿಗೆ ರಿಲ್ಯಾಪ್ಸ್ ಆಗೋ ಚಾನ್ಸ್ ಇರ್ತದೆ. ಸೊ ಅದು ನಿಯಮಿತವಾಗಿ ಕಂಟಿನ್ಯೂಸ್ ಲಾಂಗ್ ಟರ್ಮ್ ಫಾಲೋಅಪ್ ಬೇಕೇ ಬೇಕು. ಓಕೆ, ಇನ್ನು ಡಯೆಟ್ಸ್ ಮತ್ತು ಎಕ್ಸಸೈಸ್ ಇದಕ್ಕೆ ಮ್ಯಾಟರ್ ಆಗುತ್ತಾ, ಇಂಪಾರ್ಟೆಂಟಾ ಅನ್ನುವಂಥದ್ದು? ಖಂಡಿತ. ಎಲ್ಲ ಡಿಸೀಸಿದು ಎಲ್ಲ ಹಂತಗಳಲ್ಲಿಯೂ ಡಯಟ್ ಮತ್ತು ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಅದು ಎಷ್ಟೋ ನಮಗೆ ಡಿಸೀಸ್ ಕಂಟ್ರೋಲಲ್ಲಿ ಇಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಖಂಡಿತ ಅದರ ರೋಲ್ ಉಂಟು. ಓಕೆ, ಸಾಮಾನ್ಯ ಜನರಿಗೆ ಈ ಒಂದು ಡಯಾಬಿಟಿಕ್ ರೆಟಿನೋಪತಿಯನ್ನು ತಡೆಗಟ್ಟುವಂತಹ ಒಂದು ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದು? ಎಲ್ಲರಿಗೂ ಸಾಮರ್ಥ್ಯ ಇದೆ. ಇದು ಬ್ಲೈಂಡ್ನೆಸ್, ಅನಾಗತ್ಯ ಅಂಧತ್ವವನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಲ್ಲರಿಗೂ ಸಾಮರ್ಥ್ಯ ಇದೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಸಪೋಸ್ ನಾನೇ ವೀಕ್ಷಕರಾಗಿದ್ದು ಇದು ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಸೊ ನನ್ನ ಅಕ್ಕಪಕ್ಕದಲ್ಲಿ ಮನೆಯದವರು ಇರ್ತಾರೆ, ನನ್ನ ರಿಲೇಟಿವ್ಸ್ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅಕ್ಕ ತಮ್ಮಂದಿರಿರ್ತಾರೆ. ಸೊ ಎಲ್ಲರಿಗೂ ನಾವು ಹೇಳಬೇಕು ಇದ್ರ ವಿಷಯದಲ್ಲಿ. ನಿಮಗೆ ಏನಾದರೂ ಮಧುಮೇಹ ರೋಗ ನಿಮ್ಮಲ್ಲಿ ಕಂಡು ಬಂದರೆ ನೀವು ಇಮಿಡಿಯೇಟಾಗಿ ಒಂದು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಕಣ್ಣು ಪರೀಕ್ಷಿಸಿ. ಅಷ್ಟೊಂದು ಸುಲಭ ಮಾತು ಹೇಳಿದರೆ ಅನಾಗತ್ಯ ಅಂಧತ್ವವನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ಕಣ್ಣಿನ ಡಾಕ್ಟರ್ಸ್ ಇದಕ್ಕೆ ಓಕೆ ಇದ್ರ ಡಯಾಬಿಟಿಕ್ ರೆಟಿನೋಪತಿಯನ್ನು ಟ್ರೀಟ್ ಮಾಡ್ತಾರೆ, ಓಕೆ. ಅದನ್ನು ಬಿಟ್ಟು ಬೇರೆ ಫಿಸಿಷಿಯನ್ಸ್ ಯಾವ ರೀತಿಯಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದರ ಬಗ್ಗೆ ಏನು ಹೇಳ್ತೀರಾ? ಸೊ ಜನರಲ್ ಫಿಸಿಷಿಯನ್ಸ್ ಅಥವಾ ಜನರಲ್ ಪ್ರಾಕ್ಟಿಷನರ್ಸ್ ಅಥವಾ ಯಾವ ಡಾಕ್ಟರ್ ಇದ್ದರೂ ಅವರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಖಂಡಿತವಾಗಿ ಸಿಗ್ತಾರೆ. ಸೊ ಅವರು ಅವ್ರ ಪೇಷಂಟಿಗೆ ಹೇಳಬೇಕು, ನೀವು ವರ್ಷಕ್ಕೊಮ್ಮೆ ಆದರೆ ಮಿನಿಮಮ್ ಹೋಗಿ ನೀವು ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ನಿಮ್ಮ ದೃಷ್ಟಿಯನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು. ಅಷ್ಟೊಂದು ಹೇಳಿದರೆ ಎಷ್ಟೋ ಹೆಲ್ಪ್ ಆಗ್ತದೆ. ಓಕೆ, ಇನ್ನು ನಮ್ಮ ವೀಕ್ಷಕರಿಗೆ ಈ ಬಗ್ಗೆ ನಿಮ್ಮ ಒಂದು ಕಿವಿ ಮಾತು ಏನು ಹೇಳ್ತೀರಾ? ಸೊ ಡಯಾಬಿಟಿಕ್ ರೆಟಿನೋಪತಿಯಿಂದ ಅಂಧತ್ವ ಬರಬಾರ್ದಂತ ಹೇಳಿದರೆ ತುಂಬ ಈಸಿ ಆ್ಯಕ್ಚುಲಿ. ಡಯಾಬಿಟಿಸ್ ನಿಮ್ಮದು ಡಯಾಗ್ನೋಸಿಸ್ ಆದ ಇಮ್ಮಿಡಿಯೇಟ್ಲಿ ನಂತರ ನೀವು ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಿಮ್ಮ ಡಯಾಗ್ನೋಸಿಸ್ ಮತ್ತು ಅಗತ್ಯ ಇದ್ದರೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು. ಮತ್ತು ನಿಮ್ಮ ಹತ್ತಿರ ಇದ್ದವರ ಎಲ್ಲರಿಗೂ ಹೇಳಬೇಕು, ನಿಮಗೆ ಶುಗರ್ ತೊಂದರೆ ಇದ್ದರೆ ಇದೇ ಥರ ಕಣ್ಣಿನ ಪರೀಕ್ಷೆ ನೀವು ಮಾಡಿಸ್ಬೇಕು. ಮತ್ತು BP, ಇದು ಕೊಲೆಸ್ಟ್ರಾಲ್,
ಅಂಥದ್ದೇನಾದರೂ ತೊಂದರೆ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿದರೆ ಸಹ ಎಷ್ಟೋ ಮಟ್ಟಿಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಲಾಂಗ್ ಟರ್ಮ್ ಫಾಲೋಅಪ್ ಅಂತ ಹೇಳಿದರೆ ಕಂಟಿನ್ಯೂಸ್ ಅಟ್ಲೀಸ್ಟ್ ಮಿನಿಮಮ್ ಒನ್ಸ್ ಅ ಇಯರ್ ನೀವು ನಿಮ್ಮ ಐ ಸ್ಪೆಷಲಿಸ್ಟ್ ಹತ್ರ ಹೋಗಲೇಬೇಕು. ನಿಮಗೆ ಏನೂ ತೊಂದರೆ ಇರದಿದ್ದರೂ ಸಹ ನೀವು ಅಟ್ಲೀಸ್ಟ್ ಮಿನಿಮಮ್ ಒನ್ಸ್ ಅ ಇಯರ್ ಖಂಡಿತ ಕಣ್ಣನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು. ಕೊನೆಯದಾಗಿ ಡಾಕ್ಟರ್, ನಮ್ಮ ಎನಪೋಯ ಮೆಡಿಕಲ್ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಇದಕ್ಕೆ ಲಭ್ಯ ಇದೆ ಅನ್ನುವಂಥದ್ದು? ಸೊ ಡಯಾಬಿಟಿಕ್ ರೆಟಿನೋಪತಿ ಅದರ ಡಯಾಗ್ನೋಸಿಸ್ ಅದನ್ನು ಕಂಡು ಹಿಡಿಲಿಕ್ಕೆ ಮತ್ತು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸೌಲಭ್ಯಗಳಿವೆ. ಅದರ ಶಸ್ತ್ರಚಿಕಿತ್ಸೆ ಆ್ಯಕ್ಚುಲಿ ಅದು ತುಂಬ ಕಾಂಪ್ಲೆಕ್ಸ್ ಇದ್ದಂತಹ ಟ್ರೀಟ್ಮೆಂಟು. ಅದಕ್ಕೆ ಸಹ ನಮ್ಮ ಹತ್ರ ವಿಟ್ರೋರೆಟಿನಲ್ ಸರ್ಜನ್ ತುಂಬ ಒಳ್ಳೆ ಫೆಸಿಲಿಟಿ ಇದೆ ಮತ್ತು ಸ್ಪೆಷಲಿಸ್ಟ್ ಡಾಕ್ಟರ್ ಸಹ ಇದ್ದಾರೆ. ಸೊ ಕಂಪ್ಲೀಟ್ ನಿಮಗೆ ಟ್ರೀಟ್ಮೆಂಟಲ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ. ಓಕೆ ಡಾಕ್ಟರ್, ಇದುವರೆಗೂ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂಥದ್ದು ಏನು, ಯಾವ ಕಾರಣಗಳಿಂದ ಇದು ಬರುತ್ತೆ, ಯಾವ ರೀತಿಯಾಗಿ ಇದಕ್ಕೆ ಟ್ರೀಟ್ಮೆಂಟ್ ಲಭ್ಯ ಇದೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.